ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಂಗಳ ಗ್ರಹದ ವಿಶೇಷ ಗೋಚರದ ಕುರಿತಾಗಿರುವ ಮಾಹಿತಿಯನ್ನ ತಿಳಿದುಕೊಳ್ಳಲಿದ್ದು, ಇಲ್ಲಿ ವರ್ಷ 2025ರ ಮೇ ತಿಂಗಳಿನ ಮಟ್ಟಿಗೆ ಮಂಗಳದೇವನ ವಿಶೇಷ ಗೋಚರದ ಪ್ರಭಾವಗಳು ಪ್ರತ್ಯೇಕ ರೂಪದಲ್ಲಿ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ವೀಕ್ಷಕರೇ, ನವಗ್ರಹಗಳ ಸೇನಾಧಿಪತಿಯಾಗಿರುವ ಮಂಗಳದೇವನು ಪ್ರಸ್ತುತ ಚಂದ್ರದೇವನ ರಾಶಿಯಾಗಿರುವ ಕರ್ಕ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದು, ಇಲ್ಲಿ ಬಹುತೇಕ ಮೇ ತಿಂಗಳಿನಲ್ಲಿ ಮಂಗಳನು ಕರ್ಕ ರಾಶಿಯಲ್ಲಿಯೇ ಗೋಚರಿಸಲಿದ್ದಾನೆ. ಕರ್ಕ ರಾಶಿಯು ರಾಶಿ ಚಕ್ರದ ಚತುರ್ಥ ರಾಶಿಯಾಗಿರಲಿದ್ದು, ಇದು ಮನಸ್ಸು ಮತ್ತು ಮಾತೃವಿನ ಕಾರಕ ಗ್ರಹನಾಗಿರುವ ಚಂದ್ರದೇವನಿಂದ ಆಳಲ್ಪಡುತ್ತದೆ. ಹೀಗಿರಬೇಕಾದರೆ ಈಗ ಮಂಗಳನು ವರ್ಷ 2025ರ ಮೇ ತಿಂಗಳಿನ ಮಟ್ಟಿಗೆ ಕರ್ಕ ರಾಶಿಯಲ್ಲಿ ಗೋಚರಿಸಲಿದ್ದು, ಇಲ್ಲಿ ಮಂಗಳನ ಈ ಗೋಚರದ ಪ್ರಭಾವಗಳು ಬಹುತೇಕ ದ್ವಾದಶ ರಾಶಿಯ ಜಾತಕದವರ ಮೇಲೂ ಒಂದಿಲ್ಲೊಂದು ರೀತಿಯಲ್ಲಿ ಖಂಡಿತ ಪ್ರಭಾವವನ್ನು ಬೀರಬಹುದಾಗಿದೆ. ಹಾಗಾದರೆ ಬನ್ನಿ, ಇಲ್ಲಿ ಚಂದ್ರದೇವನ ಸ್ವಾಮಿತ್ವದ ಕರ್ಕ ರಾಶಿಯಲ್ಲಿ ಗೋಚರಿಸಲಿರುವ ಮಂಗಳನು ಈಗ ಮೇ ತಿಂಗಳಿನ ಮಟ್ಟಿಗೆ ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದ್ದಾನೆ ಅನ್ನೋದನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ. ವೀಕ್ಷಕರೇ, ಮೇಷರಾಶಿಯ ಜಾತಕದವರ ಪಾಲಿಗೆ ಮಂಗಳದೇವನು ಲಗ್ನ ಮತ್ತು ಅಷ್ಟಮ ಭಾವದ ಸ್ವಾಮಿ ಗ್ರಹನಾಗಿದ್ದು, ಪ್ರಸ್ತುತ ಈ ಗೋಚರ ಕಾಲದಲ್ಲಿ ಮಂಗಳದೇವನು ನಿಮ್ಮ ಚತುರ್ಥ ಭಾವದಲ್ಲಿ ಗೋಚರಿಸಲಿದ್ದಾನೆ. ವಿಶೇಷವೆಂದರೆ, ಈ ಬಾರಿ ರೂಪುಗೊಳ್ಳಲಿರುವ ಕೆಲ ವಿಶೇಷ ಸಂಯೋಗಗಳು ಖಂಡಿತ ಮಂಗಳನನ್ನು ಸದೃಢಗೊಳಿಸುವ ಮೂಲಕ ಶುಭ ಫಲಗಳನ್ನು ಕರುಣಿಸಲಿವೆ. ಈ ವಿಶೇಷ ಸಮಯದಲ್ಲಿ ಮಂಗಳನ ಅನುಗ್ರಹದಿಂದಾಗಿಯೇ ನಿಮ್ಮ ಆತ್ಮವಿಶ್ವಾಸದ ಸ್ತರದಲ್ಲಿಯೂ ಸಾಕಷ್ಟು ವೃದ್ಧಿ ಕಂಡು ಬರಲಿದೆ. ಇಲ್ಲಿ ನೀವು ಅತ್ಯಂತ ಉತ್ಸಾಹಿಗಳು ಹಾಗೂ ಆವೇಗಿಗಳಾಗಿ ಕಂಡು ಬರಲಿದ್ದೀರಿ. ಇಲ್ಲಿ ವಿದ್ಯಾರ್ಥಿ ಜಾತಕದವರು ಕೂಡ ಈ ವಿಶೇಷ ಸಮಯದಲ್ಲಿ ಅತ್ಯಧಿಕ ಶುಭ ಫಲಗಳನ್ನು ಹೊಂದಲಿದ್ದಾರೆ. ಇಲ್ಲಿ ನೀವು ನಿಮ್ಮ ಓದಿನಲ್ಲಿ ಏಕಾಗ್ರತೆ ಹೊಂದುವುದರ ಜೊತೆಗೆ ಭವಿಷ್ಯದ ಕುರಿತಾಗಿ ಸಾಕಷ್ಟು ದೃಢ ಹೆಜ್ಜೆಗಳನ್ನು ಸಹ ಇಡಲಿದ್ದೀರಿ. ಈ ವಿಶೇಷ ಸಮಯದಲ್ಲಿ ನಿಮಗೆ ನಿಮ್ಮ ಗುರು ಹಿರಿಯರು ಸೇರಿದಂತೆ ಮಿತ್ರರ ಸಹಕಾರವೂ ಕೂಡ ಖಂಡಿತ ಲಭಿಸಲಿದೆ. ಇದರಿಂದಾಗಿ ಈ ಹಿಂದಿನ ದಿನಗಳಂದು ಉಂಟಾಗಿದ್ದ ಬಹುತೇಕ ಸಮಸ್ಯೆಗಳ ಅಂತ್ಯ ಉಂಟಾಗಲಿದೆ. ಇಲ್ಲಿ ಮಂಗಳನ ಮಹಾಪರಿವರ್ತನೆಯು ಲವ್ ರಿಲೇಶನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ನಲ್ಲಿಯೂ ಅಪಾರ ಸಂತಸವನ್ನು ಹೊತ್ತು ತರಲಿದೆ. ಇಲ್ಲಿ ನಿಮ್ಮ ಸಂಬಂಧದಲ್ಲಿ ವಿಶ್ವಾಸ ಮತ್ತು ಮಧುರತೆಯ ಪ್ರಾಪ್ತಿ ಉಂಟಾಗಲಿದೆ. ಇಲ್ಲಿ ಮಂಗಳನ ಮಹಾಪರಿವರ್ತನೆಯ ನಂತರದಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್, ಕಮೋಡಿಟಿ ಸೆಕ್ಟರ್ನಲ್ಲಿಯೂ ನಿಮಗೆ ವಿಶೇಷ ಲಾಭದ ಪ್ರಾಪ್ತಿ ಉಂಟಾಗಲಿದೆ. ಈ ವಿಶೇಷ ಸಮಯಾವಧಿಯಲ್ಲಿ ನಿಮ್ಮ ಸಾಹಸ ಪ್ರವೃತ್ತಿಯು ವೃದ್ಧಿಸಲಿದ್ದು, ಏನೇ ಮಾಡುವಿರಾದರೂ ಧೈರ್ಯದಿಂದ ಮುನ್ನುಗ್ಗುವಿರಿ. ಹೀಗಾಗಿ ಇಲ್ಲಿ ನಿಮಗೆ ಬಹುತೇಕ ಕಡೆಗಳಲ್ಲಿ ಕೇವಲ ಸಕಾರಾತ್ಮಕ ಫಲಿತಾಂಶದ ಪ್ರಾಪ್ತಿ ಉಂಟಾಗಲಿದೆ. ಇಲ್ಲಿ ನಿಮ್ಮ ಸ್ವಭಾವದಲ್ಲಿ ಹೆಚ್ಚು ಆತ್ಮವಿಶ್ವಾಸದ ಜೊತೆಗೆ ಒಂದಿಷ್ಟು ಉಗ್ರತೆಯೂ ಕಂಡು ಬರಲಿದೆ. ಹೀಗಾಗಿ ಇಲ್ಲಿ ನೀವು ನಿಮ್ಮ ಸ್ವಭಾವವನ್ನು ಖಂಡಿತ ನಿಯಂತ್ರಿತ ರೀತಿಯಲ್ಲಿ ಬಳಸಬೇಕು. ವಿಶೇಷವಾಗಿ ಇಲ್ಲಿ ನೀವು ಹೆಚ್ಚು ಸಮಯದಿಂದ ಮುನ್ನಡೆಯಬೇಕು. ಇದರಿಂದಾಗಿ ಇಲ್ಲಿ ನಿಮ್ಮ ಸುತ್ತಲಿನ ವಾತಾವರಣ ಅನುಕೂಲಕರವಾಗಿ ಸಿದ್ಧಗೊಳ್ಳಲಿದೆ. ಇನ್ನು ಈ ವಿಶೇಷ ಅವಧಿಯಲ್ಲಿ ನಿಮಗೆ ಧರ್ಮ ಕರ್ಮಗಳ ಕುರಿತಾಗಿಯೂ ವಿಶೇಷ ಆಸಕ್ತಿ ಉಂಟಾಗಲಿದೆ. ದಾನ ಪುಣ್ಯದಂತಹ ಕಾರ್ಯದಲ್ಲಿ ನೀವು ಹೆಚ್ಚು ತೊಡಗಿಕೊಳ್ಳುವಂತೆಯೂ ಕಂಡು ಬರಲಿದ್ದೀರಿ. ಇಲ್ಲಿ ಆಯಾವ ಜಾತಕದವರು ಡಿಫೆನ್ಸ್ನ ಕ್ಷೇತ್ರದಲ್ಲಿ ನೌಕರಿಗಾಗಿ ಪ್ರಯತ್ನಿಸುತ್ತಲಿರುವರೋ ಅವರಿಗೆ ಈ ಅವಧಿಯಲ್ಲಿ ಖಂಡಿತ ಸಕಾರಾತ್ಮಕ ಫಲಗಳು ಲಭಿಸಲಿದ್ದು, ಇಚ್ಛಿತ ನೌಕರಿಯ ಪ್ರಾಪ್ತಿ ಉಂಟಾಗಬಹುದಾಗಿದೆ. ಜೊತೆಗೆ ಈ ವಿಶೇಷ ಅವಧಿಯಲ್ಲಿ ನಿಮಗೆ ಪಾರಿವಾರಿಕ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ. ಇಲ್ಲಿ ನಿಮಗೆ ಮಾತಾ ಪಿತೃವಿನ ಸುಖದ ಜೊತೆಗೆ ಸಹೋದರ ಸಹೋದರಿಯೂ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ. ಆದರೆ ಇಲ್ಲಿ ಈಗಾಗಲೇ ಹೇಳಿರುವ ಹಾಗೆ ನೀವು ಹೆಚ್ಚು ಸಮಯದಿಂದ ನಿಮ್ಮ ಸಂಬಂಧಗಳನ್ನು ಕಾಯ್ದುಕೊಳ್ಳಬೇಕು. ಈ ಅವಧಿಯಲ್ಲಿ ನಿಮಗೆ ನಿಮ್ಮ ಮನೆ ಪರಿವಾರದ ಜವಾಬ್ದಾರಿಗಳು ಹೆಚ್ಚು ಒತ್ತಡಕ್ಕೂ ಸಿಲುಕಿಸಬಹುದಾಗಿದ್ದು, ಇದರಿಂದಾಗಿ ಇಲ್ಲಿ ನಿಮ್ಮ ಸ್ವಭಾವದಲ್ಲಿ ಕಿರಿಕಿರಿಯ ಅನುಭೂತಿ ಉಂಟಾಗಲಿದೆ. ಇದರ ಹೊರತಾಗಿ ಇಲ್ಲಿ ಬಹುದೀರ್ಘ ಕಾಲದಿಂದಲೂ ಪಿತ್ರಾರ್ಜಿತ ಆಸ್ತಿ ಸಂಬಂಧ ಏನಾದರೂ ವಾದ ವಿವಾದ ನಡೆದುಕೊಂಡು ಬರುತ್ತಲಿದ್ದರೆ ಅದರ ಅಂತ್ಯವೂ ಕೂಡ ಇಲ್ಲಿ ಉಂಟಾಗಲಿದೆ. ಈ ವಿಶೇಷ ಸಮಯಾವಧಿಯಲ್ಲಿ ಸಂತಾನವಂಚಿತ ಜಾತಕದವರ ಜೀವನದಲ್ಲಿಯೂ ಅಪಾರ ಖುಷಿಯ ಆಗಮನವಾಗಲಿದೆ. ಇಲ್ಲಿ ಸಂತಾನ ವಂಚಿತರ ಜಾತಕದವರಿಗೆ ಸಂತಾನ ಪ್ರಾಪ್ತಿಯ ಪ್ರಬಲ ಯೋಗವಿರಲಿದ್ದು, ಸಂತಾನದ ಕಿರುನಗೆ ಕೇಳಿ ಬರಲಿದೆ. ಇಲ್ಲಿ ಯಾರು ಜಮೀನಿನಲ್ಲಿ ಹೂಡಿಕೆ ಮಾಡಲಿಚ್ಛಿಸುವರೋ ಅವರಿಗೂ ಭರಪೂರ ಲಾಭದ ಪ್ರಾಪ್ತಿ ಉಂಟಾಗಲಿದೆ. ಇಲ್ಲಿ ಪ್ರಾಪರ್ಟಿಯ ಖರೀದಿ ಮಾರಾಟದ ಕಾರ್ಯದಲ್ಲಿಯೂ ಖಂಡಿತ ನಿಮಗೆ ಉತ್ತಮ ಫಲಗಳು ಲಭಿಸಲಿವೆ. ಇಲ್ಲಿ ಮಂಗಳದೇವನು ನಿಮಗೆ ವಿದೇಶೀಯ ಯಾತ್ರೆಗಳ ಯೋಗವನ್ನು ಸಹ ಕರುಣಿಸಲಿದ್ದಾನೆ. ಇಲ್ಲಿ ಮಂಗಳದೇವನ ದೃಷ್ಟಿಯೂ ನಿಮ್ಮ ಭಾಗ್ಯಸ್ಥಾನದ ಮೇಲೆ ಇರಲಿದ್ದು, ಹೀಗಾಗಿ ಇಲ್ಲಿ ನಿಮಗೆ ಭಾಗ್ಯ ಸಂಬಂಧಿ ಕಾರ್ಯಗಳಲ್ಲಿಯೂ ವಿಶೇಷ ಫಲಗಳು ಲಭಿಸಲಿವೆ.
ಜತೆಗೆ ಇಲ್ಲಿ ವ್ಯಾಪಾರಿ ಜಾತಕದವರು ಕೂಡ ಅಧಿಕ ಲಾಭವನ್ನು ಹೊಂದಲಿದ್ದು, ವಿಶೇಷವಾಗಿ ಇಲ್ಲಿ ಸಿಹಿ ತಿನಿಸಿನ ವ್ಯಾಪಾರದಲ್ಲಿ, ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಿತ ಕಾರ್ಯಗಳಲ್ಲಿ ನಿಮಗೆ ವಿಶೇಷ ಲಾಭದ ಪ್ರಾಪ್ತಿ ಉಂಟಾಗಲಿದೆ. ಇಲ್ಲಿ ಐಟಿ ಸೆಕ್ಟರ್ ಮತ್ತು ಫಾರ್ಮಾ ಕಂಪನಿಗಳಿಗಾಗಿಯೂ ಈ ಸಮಯ ಉಚಿತವಾಗಿರಲಿದ್ದು, ಇಲ್ಲಿ ಈ ಕ್ಷೇತ್ರದಲ್ಲಿ ತೊಡಗಿರುವ ಧನು ರಾಶಿಯ ಜಾತಕದವರು ಕೂಡ ವಿಶೇಷ ಫಲಗಳನ್ನು ಹೊಂದಲಿದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ ಮಂಗಳದೇವನ ಮಹಾಗೋಚರದ ಪ್ರಭಾವಗಳು ಕೆಲಕಡೆಗಳಲ್ಲಿ ಶುಭ ಫಲಗಳನ್ನು ಹಾಗೆ ಕೆಲಕಡೆಗಳಲ್ಲಿ ಮಿಶ್ರ ಫಲಗಳನ್ನು ಪ್ರದಾನ ಮಾಡಲಿದ್ದು, ಹೀಗಾಗಿ ಇಲ್ಲಿ ನೀವು ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು. ವೀಕ್ಷಕರೇ, ಉಗ್ರ ಸ್ವಭಾವದ ಮತ್ತು ಗ್ರಹಗಳ ಸೇನಾಧಿಪತಿ ಮಂಗಳದೇವನ ಮಹಾಗೋಚರದ ಪ್ರಭಾವಗಳ ವಿಶೇಷ ಮಾಹಿತಿ ಇದಾಗಿದ್ದು, ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಜತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ.